ಇದು ಜೇನ್ನೊಣ ಆಯಿತಾ. ಇದಕ್ಕೆ ನಾವು ಮೊಜಂಟಿ ಅಂತ ಹೇಳೋದು. ನಾನು ಊಟಕ್ಕೆ ಬಟ್ಲು ತೆಗೆಯುವಾಗ ಗೊತ್ತಾಗ್ತದೆ ಊಟಕ್ಕೆ ಬರಬೇಕು ಅಂತ. ಊಟ ಮಾಡ್ತಾರೆ. ಹಿಂಗೆ ಎಲ್ಲಿ ಹೋಗಿದ್ದಿ? ಇಷ್ಟೆಲ್ಲ ಮಣ್ಣು ಮಾಡ್ಕೊಂಡು ಬಂದಿದ್ದಿ. ಕೊಳ್ಳುಕ ನೋಡಿ, ಇದರಲ್ಲಿ ಹೂ ಹೋಗಲಿಕ್ಕೆ ಶುರುವಾಗಿದೆ. ಇನ್ನು ಇದು ಸ್ವಲ್ಪ ಓದಲಿಲ್ಲ. ನನಗಿರೋದು ಹೆಣ್ಣು ಮಕ್ಕಳು, ಯಾಕೆ ಓದಿಸಬೇಕು, ಹೇಗೂ ಗಂಡನ ಮನೆಗೆ ಹೋಗುವವರು ಅಂತೇಳಿ ಯೋಚನೆ ಮಾಡಿ ಓದಿಸದಿದ್ದರೆ ಹೇಗಿರಿದ್ರೆ. ನಮ್ಮನ್ನು ಚಿಕ್ಕಿರುವಾಗಿಂದ ಸಹ ಅವ್ರದ್ದು ಕಷ್ಟ ನಮಗೆ ಗೊತ್ತುಂಟು. ಅಪ್ಪ ಇಲ್ಲಿ ಬಂದು ಕಷ್ಟಪಟ್ಟು ಜಾಗ ಮಾಡಿದ್ದಿರ್ಬೋದು, ಈ ಜಾಗಕ್ಕೋಸ್ಕರ ಹೋರಾಡಿದ್ದಿರ್ಬೋದು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಫೆಬ್ರವರಿ 17ಕ್ಕೆ ಯಾರೆಲ್ಲ ಬರ್ತಡೇ ಉಂಟು, ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಫೆಬ್ರವರಿ 17ಕ್ಕೆ ಯಾರೆಲ್ಲ ಬರ್ತಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಮೊನ್ನೆ ಹೇಳಿದ್ದೆ ಅಲ್ಲ, ಈಗ ಕೇಪುಳದು ಸೀಸನ್ ಅಂತ. ಹಾಗೆ ಇದು ಇನ್ನೊಂದು ಕಲರ್ ಇದೆಲ್ಲ ಆಗ್ತದೆ. ಈಗ ಈ ಕಲರ್ ಕೂಡ ಆಗಲಿಕ್ಕೆ ಶುರುವಾಗಿದೆ ನೋಡಿ, ಹಳದಿ ಗಿಡ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರ್ತದೆ, ಇದಕ್ಕಿಂತ ಚಿಕ್ಕದಾಗ್ತದೆ. ಆಮೇಲೆ ನಮ್ಮ ಮನೇಲಿ ಈಗ ಪಿಂಕ್ ಆಗ್ತದಲ್ಲ, ಇದರಲ್ಲಿ ಕೂಡ ಚಿಕ್ಕ ಚಿಕ್ಕ ಸೈಜೆಲ್ಲ ಆಗ್ತದೆ. ಈಗ ಸದ್ಯಕ್ಕೆ ಗಿಡ ಇಲ್ಲ, ಮತ್ತು ಇನ್ನು ಗಿಡ ನೆಟ್ಟು ಮಾಡಲಿಕ್ಕೆ ಜಾಗ ಕೂಡ ಇಲ್ಲ, ಎಲ್ಲದರಲ್ಲೂ ಫುಲ್ ಆಗಿದೆ. ಇಲ್ಲಿ ಒಂದು ಜಾಗ ಉಂಟು ಸ್ವಲ್ಪ, ಅದನ್ನು ಒಂದು ಗುಲಾಬಿ ಗಿಡ ನೆಡಲಿಕ್ಕೆ ಅಂತ ಹೇಳಿ ಅಪ್ಪ ಬಿಟ್ಟಿದ್ದಾರೆ. ಇಲ್ಲಿ ಗುಲಾಬಿ ಗಿಡ ನೆಡಲಿಕ್ಕೆ ಉಂಟು ಅಂತ. ಹಾಗೆ ಎಲ್ಲ ಕಡೆ ಜಾಗ ಫಿಲ್ ಆಗಿದೆ. ಇನ್ನು ಹೂ ಗಿಡ ನೆಡಬೇಕು ಅಂತ ಹೇಳಿ ಜಾಗ ಉಂಟು ಅಂತ ಏನೇ ಇಲ್ಲ. ಅದಕ್ಕೋಸ್ಕರ ಬೇರೆ ಗಿಡ ತಂದು ನೆಡುವ ಪ್ರಯತ್ನದಲ್ಲಿ ಇಲ್ಲ ಈಗ ನಾನು. ಈಗೊಳ್ಳಿ, ಇದು ನಾನು ನಿಮಗೆ ಹೇಳಿದ್ದೆ ಕೃಷ್ಣ ಗುಲಾಬಿ ಅಂತ, ನನ್ನ ಅತ್ತೆ ಮನೆಯಿಂದ ತಗೊಂಡು ಬಂದಂತ. ಈಗ ಅದರದ್ದು ನೋಡಿ ದೊಡ್ಡ ಸ್ಟೆಮ್ ಹೋಗಿತ್ತು, ಅದರಲ್ಲಿ ಈಗ ಅದು ಪರಿಮಳ ಸೇಮ್ ಪನ್ನೀರು ಉಂಟಲ್ಲ ಹಾಗೆ ಸ್ವಲ್ಪ ಜಾಸ್ತಿ ಪರಿಮಳ ಇದು. ಆದರೆ ನೋಡಲಿಕ್ಕೆ ಇದು ನೋಡಿ ಬಿಳಿ ಗುಲಾಬಿ ಆಗ್ತದಲ್ಲ ನಮ್ಮ ಮನೆಯಲ್ಲಿ, ಅದೇ ಥರ ಇದರದ್ದು ಪರಿಮಳ ಒಂಥರ ಡಿಫ್ರೆಂಟ್. ಯಾವುದಾದ್ರೂ ಮನೇಲಿ ಆಗ್ತದಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಹಾಗೆ ಅದರದ್ದು ಇನ್ನೂ ಹೋಗಿದೆ ನೋಡಿ, ಇಲ್ಲಿ ಒಂದು ಸ್ಟೆಮ್ ಉಂಟು, ಇದರಲ್ಲಿ ಆಗ್ಬೋದು. ಇಲ್ಲಿ ಒಂದು ಹೋಗಿದೆ. 2 ಹುರುಳಿ ಗಿಡ ಇತ್ತಾಯ್ತಾ, ನಾನು ಅದನ್ನು ತಂದು ಇಲ್ಲಿ ನೆಟ್ಟದ್ದು. ಇದರದ್ದು ಬಲ್ಲೆಯಾಗಿ ಹೂ ಗಿಡಕ್ಕೆಲ್ಲ ಅದರದ್ದು ಬಳ್ಳಿ ಹರಡಿದೆ. ನನಗೆ ಎಂಥರದ್ದು ಗಿಡನ ಗೊತ್ತಿರಲಿಲ್ಲ. ಅಪ್ಪ ಹೇಳಿದ್ರು ಅದು ಹುರುಳಿದ, ಹಾಗೆ ಬಿಡು ಅಂತ. ಹಾಗೆ ಬಿಟ್ಟದ್ದು. ಈಗ ಹುರುಳಿ ಸುಮಾರಾಗಿದೆ, ತೆಗಿಲಿಕ್ಕೆ ಬಿಡಿಸೋದಿಲ್ಲ ಹುರುಳಿ. ನೋಡಿ ಹುರುಳಿ ಎಷ್ಟು ಆಗಿದೆ ಅಂತ. ಅಚ್ಚಕ್ಕ ಸೊಳ್ಳ ಮನೆಯಲ್ಲಿ ಮಾಡಿದ್ದಾಳೆ ಮೋಸ್ಟ್ಲಿ ಹುರುಳಿ. ಮತ್ತು ಅವಳು ಇದು ಮಾಡಿದ್ದು ಹೆಸರು ಕೊಟ್ಟು ಕಳಿಸಿದ್ಲು ಮನೆಗೆ. ಈಗೊಳ್ಳಿ ಇದು ನೋಡಿ ಹುರುಳಿ, ಅನುಷ ಮಾಡಿದ ಹುರುಳಿ ಹೇಗೆ ಉಂಟು ಅಂತ ನೋಡಿ ಅಂತೆ. 2 ಗಿಡ ಇರೋದು. ಅಂದರೆ ನಮ್ಮ ಊರಲ್ಲಿ ಕೂಡ ಹುರುಳಿ ಆಗ್ತದೆ ಅಲ್ವಾ. ಇಷ್ಟು ಒಂದು ಗಿಡದಲ್ಲೇ ಸುಮಾರು ಆಗಿದೆ ಕೊಳಿ. ಇಲ್ಲಿ ಒಂದು ಜೇನು ನಿಮಗೆ ಕಾಣ್ತುಂಟಾ, ಇದು ಜೇನ್ನೊಣ ಆಯಿತಾ. ಇದಕ್ಕೆ ನಾವು ಮೊಜಂಟಿ ಅಂತ ಹೇಳೋದು. ಇದು ಈ ಬಿದಿರಿನ ಒಳಗಡೆ ಎಲ್ಲ ಅದರದ್ದು ಮನೆ ಕಟ್ಟಿ ಜೇನು ಮಾಡ್ತದೆ. ಇದನ್ನು ಮನೆ ಹತ್ತಿರ ಕೂಡ ಸಾಕಲಿಕ್ಕಾಗ್ತದೆ. ಮುಂಚೆ ನಮ್ಮ ಮನೆಯಲ್ಲಿ ಕೂಡ ಇತ್ತು. ತುಂಬ ಪಾಪದ ಜೇನು, ಮತ್ತು ಇದು ಕಚ್ಚೋದಿಲ್ಲ ಆಯಿತಾ. ಒಂದು ವೇಳೆ ಇದರದ್ದು ಜೇನು ತೆಗಿಲಿಕ್ಕೆ ಹೋದರೆ ಇದು ಹುಳಗಳು ಬೇರೆದಾದರೆ ನಮ್ಮದು ಕಚ್ಚಿ ಊದುವ ಹಾಗೆ ಮಾಡ್ತದಲ್ಲ, ಇದಾದರೆ ಕಿವಿಯೊಳಗೆ ಕಣ್ಣೊಳಗೆಲ್ಲ ಹೋಗೋದು, ಆಗ ಕಿರಿಕಿರಿ ಆಗ್ತದೆ ಅಂತೇಳಿ ಜನ ಬಿಟ್ಟು ಹೋಗ್ತಾರೆ ಅಂತೇಳಿ ಹಾಗೆ ಮಾಡೋದು. ಅಂದರೆ ಇದಕ್ಕೆ ಕಚ್ಚಲಿಕ್ಕೆ ಬರೋದಿಲ್ಲ. ಮುಂಚೆ ನಮ್ಮ ಮನೆಯ ಸೈಡಲ್ಲಿ ಇದುಂಟಲ್ಲ, ಎಂತ ಹೇಳೋದು ಇದಕ್ಕೆ, ಹಂಚು ಇಟ್ಟದಿತ್ತು ಸಾಲಲ್ಲಿ. ಆ ಹಂಚಿನ ಒಳಗಡೆ ಇದು ಗೂಡು ಮಾಡಿತ್ತು. ನಾವು ಮತ್ತೆ ತೆಗಿಲಿಕ್ಕೆಲ್ಲ ಹೋಗಲಿಲ್ಲ, ಹಾಗೇ ಇತ್ತು. ಮತ್ತು ಅದು ಇರುವೆ ಬಂದ ಏನೋ ನಶಿಸಿ ಹೋಯಿತು. ಸುಮಾರು ಸಲ ಅಪ್ಪ ಇದನ್ನು ಮಾಡಲಿಕ್ಕೆ ಟ್ರೈ ಮಾಡಿದರು, ಮತ್ತು ಆಗಲಿಲ್ಲ ಮಾತ್ರ. ನಿಮಗೆ ಗೊತ್ತುಂಟ ಈ ಜೇನಿದು ಬಗ್ಗೆ ಅಂತ ಹೇಳಿ ನಂಗೆ ಕಮೆಂಟಲ್ಲಿ. ಮೊಜಂಟಿ ಅಂತ ಹೇಳೋದು ಇದಕ್ಕೆ. ಇಲ್ಲಿ ಕೂಡ ಉಂಟು, ನೀವು ವಾಟರ್ ಲಿಲಿಯಲ್ಲಿ ನೋಡಿದರೆ ಅದರಲ್ಲಿ ಕೂಡ ಹಾರ್ತಾ ಇರ್ತದೆ.
ಬೆಳಗ್ಗೆ ತಿಂಡಿ ಎಲ್ಲ ತಿಂದಾಯಿತು. ಇವರು ಆಫೀಸಿಗೆ ಹೋಗಿದ್ದಾರೆ. ನನಗೆ ಈಗ ಒಮ್ಮೆ ಹೋಗಿ ತರಗೆಲೆ ತೊಗೊಂಡು ದನಗಳ ಕೆಳಗೆ ಹಾಕಬೇಕು. ಆಮೇಲೆ ಅವರಿಗೆ ತಿನ್ನಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಷ್ಟೇ. ನಾನು ನಿನ್ನೆಯಿಂದ ಬಿಡ್ತಿಲ್ಲ. ನನಗೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಏನಂತ ಹೇಳಿದರೆ, ಈಗ ಅಲ್ಲಿ ಅವರು ಹೋಗೋ ಪ್ಲೇಸಲ್ಲಿ ತಿಂದು ಎಲ್ಲ ಖಾಲಿಯಾಗಿದೆ. ಬರೀ ಕೋಲ್ಗಳು ಮಾತ್ರ ಉಂಟು. ಹಾಗೆ ಸ್ವಲ್ಪ ಹಾಳೆ ಮತ್ತು ಸೋಗೆ, ಹಿಂಗಾರದ ಹಾಳೆ, ಹುಲ್ಲು, ಬೈ ಹುಲ್ಲು ಹೀಗೆ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಹಿಂಗೆ ಎಲ್ಲಿ ಹೋಗಿದ್ದಿ? ಇಷ್ಟೆಲ್ಲ ಮಣ್ಣು ಮಾಡ್ಕೊಂಡು ಬಂದಿದ್ದಿ? ಡಿಂಗಿ ಹೋಗಿದ್ದಾನೆ, ಇನ್ನೂ ಸಹ ಬರಲಿಲ್ಲ. 1 ವಾರ ಆಯಿತು. ನಿಂಗೆ ಎಂಥ ಚಿಂತೆ ಉಂಟಾ ರಿಂಗಿ? ತಮ್ಮ ಇಲ್ಲ ನಿಂದು ಅಂತ? ರಿಂಗಿ ಇಲ್ಲಿ ಬಂದು ಮಲಗುದೆಂತಕ್ಕೆ? ರಿಂಗಿ ಗುರು 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 ಮಾಡ್ತಿದ್ದಾನೆ. ಎಲ್ಲ ಕಡೆ ಪೆಟ್ಟು, ಕಸ ಕಡ್ಡಿ ಎಲ್ಲ ಮಾಡ್ಕೊಂಡು ಬರೋದಿವ. ಧೂಳು ಇಲ್ಲಿ ಬಂದು ಕೂತ್ಕೊಂಡು ಬೊಬ್ಬಡ್ದ. ಅನ್ನು ಒಂದು ಸ್ವಲ್ಪ ಸವರು, ಒಂದು ಸ್ವಲ್ಪ ಕ್ಲೀನ್ ಮಾಡುವಂತ. ಕಚ್ಚಬೇಡ ಬಿಡು. ನನಗೆ ಭಾರಿ ಆಯಿತು. ಮಲಗು, ಇನ್ನು ಸುಮ್ಮನೆ ಮಲಗು. ಎಲ್ಲಿ ಸುತ್ತಲಿಗೆ ಹೋಗ್ಬೇಡ ಇನ್ನು. ಬಾ, ಇವನು ಯಕ್ಷಿಗೆ ನನಗೆ ಹೆದರಿಕೆ ಆಯಿತು ಒಮ್ಮೆ. ಕಜ್ಜು ಚಾಚಿ 10 ಗಂಟೆ ಆಯಿತು ಅಂತ ಹೇಳಿದರೆ ನಮ್ಮ ಮನೆಯ ಬೆಕ್ಕುಗಳು ಯಾವುದು ಆ್ಯಕ್ಟಿವ್ ಇರೋದಿಲ್ಲ. ಎಲ್ಲರೂ ಒಂದೊಂದು ಮೂಲೆಯಲ್ಲಿ ಮಲಗ್ತಾರೆ. ಮಧ್ಯಾಹ್ನ 1 ಗಂಟೆ ಆಗುವ ಸರಿ ನಾನು ಊಟಕ್ಕೆ ಬಟ್ಟಲು ತೆಗೆಯುವಾಗ ಗೊತ್ತಾಗ್ತದೆ ಊಟಕ್ಕೆ ಬರಬೇಕು ಅಂತ. ಊಟ ಮಾಡ್ತಾರೆ ಮತ್ತು ಮಲಗ್ತಾರೆ. ಇವ ಆ್ಯಕ್ಟಿವ್ ಇರೋದು ಗೊತ್ತುಂಟಾ? ರಾತ್ರಿ 8 ಗಂಟೆ ಮೇಲೆ ಬರ್ತಾನೆ, ಕಚ್ಚಲಿಕ್ಕೆ ಶುರು. ಕೈ ಕಾಲಿಗೆಲ್ಲ ಕಚ್ಚೋದು, ಅಣ್ಣನವರಿಗೆ ಕಚ್ಚೋದು, ಎಲ್ಲರಿಗೂ ಸಹ. ಇದು ನೋಡಿ, ಬೆಳಿಗ್ಗೆಲ್ಲ ಆ್ಯಕ್ಟಿವ್ ಇರ್ತಾರೆ. ಇವ್ರು ನೀರು ಬಿಡುವಾಗ ಎಲ್ಲ ಕಡೆ ಹೋಗ್ತಿರ್ತಾರೆ. ಸೋಲಾರ್ ಟರ್ಪಲ್ ಹೊಸದು ಕಟ್ಟಿದಾರಲ್ಲ, ಅಲ್ಲೆಲ್ಲ ಆಟಾಡಿ ನೋಡಿ. ಕೂದಲಿಗೆಲ್ಲ ಅಂಟಿಸ್ಕೊಂಡು ಬಂದಿದ್ದಾನೆ. ಕಜ್ಜ ಕಜ್ಜ ಕಜ್ಜು. ಹತ್ತುವರೆ ಆಯಿತು. ಹಾಗೆ ಈಗ ಪಂಪ್ ನಿಲ್ಲಿಸ್ಲಿಕ್ಕೆ ಹೋಗ್ತಿದ್ದೇನೆ. ಬೆಳಿಗ್ಗೆ ಬೇಗ ನೀರು ಹಾಕ್ತಾರೆ. ಒಂದು 3 ಗಂಟೆ ನೀರು ಬಿದ್ದರೆ ಸಾಕು, ಮತ್ತು ಪಂಪ್ ಬಂದ್ ಮಾಡೋದು. ಹಾಗೆ ಬರುವಾಗ ಸ್ವಲ್ಪ ಹಾಳೆ ಸಹ ಕಟ್ ಮಾಡಿ ತಗೊಂಡು ಬರಬೇಕು ದನಗಳಿಗೆ ಹಾಕಲಿಕ್ಕೆ. ಈಗ ಸ್ವಲ್ಪ ಹುಲ್ಲಿರ್ದು ಹಾಕಿದ್ದೆ, ತಿಂತಾ ಇದ್ದಾರೆ. ಇನ್ನೊಮ್ಮೆ ಹೋಗಿ ಹಾಳೆ ತಗೊಂಡೋಗಿ ಕಟ್ ಮಾಡಿ ಹಾಕಿದರೆ ಸ್ವಲ್ಪ ಹೊಟ್ಟೆ ಹೋಗ್ತದಲ್ಲ. ಕಟ್ ಮಾಡಿದೆ ಒಂದು ಪೋರ್ಷನ್. ಇದು ಕಂಪ್ಲೀಟಾಗಿ ಆಯಿತು. ಸುಮಾರು ಉಂಟು ಕೊಂಡೋಗ್ಲಿಕ್ಕೆ. ಇದು ಅಪ್ಪ ಈಗ ಹೀಗೆ ಸೋಗೆಯನ್ನು ಕೊಚ್ಚಿ ಅಡಿಕೆ ಗಿಡದ ಬುಡಕ್ಕೆ ಇಡಲಿಕ್ಕೆ ಹೇಳಿದ್ದಾರೆ. ಅಡಿಕೆದು ಸೀಸನ್ ಮುಗೀತಲ್ಲ, ಇನ್ನು ಯಾವುದರ ಅಡಿಕೆಯಲ್ಲಿ ಅಡಿಕೆ ಉಂಟು ಅಲ್ಲಿ ಉಳಿದು ಬೇಡ, ಬೇರೆ ಎಲ್ಲ ಕಡೆ ಇಟ್ಕೊಂಡು ಹೋಗ್ಬೋದು ಅಂತ ಹೇಳಿದರು. ಹಾಗೆ ಆಯ್ತು. ಈಗ ಒಂದು ಪೋರ್ಷನ್ ಕಂಪ್ಲೀಟ್ ಮಾಡಿದೆ. ಇದು ಉಂಡೆ ಹುಳಿದ ಮರ ಉಂಟಲ್ಲ, ಅಲ್ಲಿದು ಪೋರ್ಷನ್. ಅಲ್ಲಿ ನೋಡಿ ನನಗೆ ಎಂತ ಸಿಕ್ಕಿತ್ತು ಅಂತ. ಒಂದು ಗೊನೆ ಸಿಕ್ಕಿತ್ತು. ಇದರಲ್ಲಿ ಇಷ್ಟು ಉಂಟು ಕಾಯಿ. ಇದಾದರೂ ನಮ್ಮ ಗಣಿಗೆ ತಿನ್ನಲಿಕ್ಕಿರಲಿ ಅಂಥೇಳಿ ಮನೆ ಕೊಂಡು ಹೋಗ್ತಿದ್ದೇನೆ. ಇವತ್ತು ಬಿಟ್ಟರೆ ಇದು ಸಹ ಖಾಲಿ ಆಗ್ತಿದೆ. ಎಷ್ಟು ದೊಡ್ಡ ಗೊನೆ ಗೊತ್ತುಂಟ? ಇಲ್ಲಿಂದ ಪೂರ್ತಿ ತಿಂದು 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 ಖಾಲಿಯಾಗಿ ಈಗ ಮಂಗಳು ಇಷ್ಟು ಬಿಟ್ಟಿದ್ದರು. ಅದು ಸಹ ಗೋಣಿ ಹಾಕಿದ್ದು ಉಂಟಲ್ಲ, ಅದನ್ನು ಓಪನ್ ಮಾಡಿ ತಿನ್ನೋದು ಅಂತ. ಇದನ್ನು ಮನೆ ಕೊಂಡೋಗಿಟ್ರೆ ಹಣ್ಣಾಗ್ಬೋದಲ್ಲ, 1 ವಾರದೊಳಗೆ ಗಣಿಗೆ ಆಗ್ತದೆ ತಿನ್ನಲಿಕ್ಕೆ. ನಾನು ರೇರ್ ಇದು ತಿನ್ನೋದು, ಯಾಕಂದ್ರೆ ನಂಗೆ ಸಾಕಾಗಿತ್ತು ತಿಂದು. ಎಂತ ಗೊತ್ತುಂಟ, ಹಾಳೆ ಕಡಿತಿರುವಾಗ ನನಗೆ ನೆನಪಾಯಿತು. ನಮಗೆ ಚಿಕ್ಕವರಾಗ ಸಹ ಅಪ್ಪ ಹೇಗೆ ಬೆಳೆಸಿದ್ದಾರೆ ಗೊತ್ತುಂಟ? ನಮಗೆ ಯಾವತ್ತೂ ಕೂಡ ಭೇದ ಭಾವ ಅಂತ ಅನಿಸಿದಂತಲೇ ಇಲ್ಲ. ಅವರು ದೊಡ್ಡವರು 3 ಒಟ್ಟಿಗೆ ಬೆಳೆದ್ರು. ಆಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಆಮೇಲೆ ನಾನು ಮತ್ತು ಪುಚ್ಚಕ್ಕ ಇಬ್ಬರು, ನಾವಿಬ್ಬರು ಒಟ್ಟಿಗೆ ಬೆಳೆದದ್ದು. ಹಾಗೆ ನಮಗಿಬ್ಬರಿಗೆ ಸಹ ಈ ಕೊಂಡಾಟ ಪ್ರೀತಿಗಿಂತ ಜಾಸ್ತಿ ಬೈಗಳೇ ಸಿಕ್ಕಿದ್ದು ಜಾಸ್ತಿ ಅಂತ ಅನಿಸ್ತದೆ. ಅಮ್ಮ ಕೂಡ ಅಷ್ಟೇ, ನಮ್ಮನ್ನೊಬ್ಬರನ್ನು ಪ್ರೀತಿ ಮಾಡಿದ್ರೆಲ್ಲ ನಮಗಿಬ್ಬರಿಗೆ ಭೇದ ಭಾವ ಮಾಡಿದ್ದೇವೆ, ಪಾರ್ಶಾಲಿಟಿ ಆಗ್ತದೆ ಅಂತ ಹೇಳಿ ಇಬ್ಬರನ್ನು ಸಹ ಪ್ರೀತಿಯಿಂದ ಮಾಡ್ತಿರಲಿಲ್ಲ, ಬೈದದೇ ಜಾಸ್ತಿ. ಕೆಲಸ ಅಂದರೆ ಕೆಲಸ ಮಾಡಿ ಮನೆ ಗುಡಿಸಿ ಒರೆಸಿ, ಒಂದು ವೇಳೆ ನಾವು ಆ ಕೆಲಸ ಮಾಡಿದ್ದೇವೆ ಅಂತ ಹೇಳಿದರೆ ಅಮ್ಮ ಒಂದು ಡೈಲಾಗ್ ಹೇಳ್ತಾಯಿದ್ರು, ಅದನ್ನು ನಾವು ಅಲ್ಲಿ ಎದುರು ಗೋಡೆಯಲ್ಲಿ ಬರೆದಿಡು, ನಿನ್ನ ಗಂಡ ಬರುವಾಗ ತೋರಿಸ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾಯಿದ್ರು. ಅದು ಇವಾಗ ಸಹ ನನಗೆ ನೆನಪಾಗ್ತದೆ ಆಯಿತಾ. ಎಂತ ಒಂದು ಅಂಗಳ ಗುಡಿಸಿದೆ ಅಮ್ಮ ಅಂತ ಹೇಳಿದರೆ, ಆಯ್ತು ಅದನ್ನು ಅಲ್ಲಿ ಎದುರು ಗೋಡೆಯಲ್ಲಿ ಬರೆದಿಡು ಒಂದು ಕರಿಯಲ್ಲಿ, ನಿನ್ನ ಗಂಡ ನೋಡಲಿಕ್ಕೆ ಬರುವಾಗ ಅವರಿಗೆ ತೋರಿಸಿದ್ರೆ ಆಯಿತು ನೀನು ಇಷ್ಟೆಲ್ಲ ಕೆಲಸ ಮಾಡಿದ್ದಿ ಅಂತ ಹೇಳಿ ಅಂತ ಹೇಳ್ತಿದ್ರು. ಅದೊಂದು ನೆನಪಾಗ್ತದೆ ಆಯಿತಾ. ಇದು ಮೋಸ್ಟ್ ಕಾಮನ್ ವರ್ಡ್. ನಮಗೆ 5 ಜನರಿಗೆ ಸಹ ಇದನ್ನು ಹೇಳಿರ್ತಾರೆ ಅಮ್ಮ. ಹಾಗೆ ಅಂದರೆ ಹಾಗೆ ಬೆಳೆಸಿದ್ರಿಂದ ನಮಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕೆ ಹೆದರಿಕೆ ಅಂತಿಲ್ಲ. ನಾವು 5 ಜನ ಕೂಡ ಅಷ್ಟೇ, ನಮ್ಮಷ್ಟಕ್ಕೆ ನಾವು ನಮ್ಮನ್ನು
ದೊಡ್ಡ ಅಂದರೆ ನಮ್ಮಷ್ಟಕ್ಕೆ ನಾವು ಬೆಳೆದದ್ದು ಹಾಗೆ. ಇವಾಗ ಸಹ ಅಷ್ಟೇ, ಅಪ್ಪ ಎಲ್ಲಾದರೂ ಹೋದರೆ ಸಹ ಅವರಿಗೊಂದು ಧೈರ್ಯ, ಒಂದು 10% ಹೆದರಿಕೆ ಇರ್ತದೆ, ಮಕ್ಕಳಿಗೆ ಕಷ್ಟ ಆಗ್ತದೆ ಏನೋ ಅಲ್ಲಿ ಮನೆಯಲ್ಲಿ, ಒಬ್ಬಳಿಗೆ ಕಷ್ಟ ಆಗ್ತದೆ, ಅಣ್ಣಗೆ ಕಷ್ಟ ಆಗ್ತದೆ ಅಂತ ಟೆನ್ಷನ್ ಮಾಡ್ತಾರೆ. ಈಗ ಅಕ್ಕನ ಮನೆಗೆ ಟ್ರೀಟ್ಮೆಂಟಿಗೆಲ್ಲ ಹೋಗ್ತಾರಲ್ಲ, ಆದರೆ ಉಳಿದ 90% ಅವರಿಗೆ ಅನ್ನು ಮಾಡ್ತಾಳೆ ಅಂತೇಳಿ ಒಂದು ಧೈರ್ಯ ಉಂಟು. ಹಾಗಾಗಿ ಅವರು ಹೋಗಿ ಧೈರ್ಯದಲ್ಲಿ ಕೂತಿರ್ತಾರೆ. ಮತ್ತು ಅಪ್ಪ ಹೇಗಂತ ಹೇಳಿದರೆ, ನಮ್ಮನ್ನು ಚಿಕ್ಕಿರುವಾಗಿಂದ ಸಹ ಅವ್ರದ್ದು ಕಷ್ಟ ನಮಗೆ ಗೊತ್ತುಂಟು. ಅಪ್ಪ ಇಲ್ಲಿ ಬಂದು ಕಷ್ಟಪಟ್ಟು ಜಾಗ ಮಾಡಿದ್ದಿರ್ಬೋದು, ಈ ಜಾಗಕ್ಕೋಸ್ಕರ ಹೋರಾಡಿದ್ದಿರ್ಬೋದು, ನೀರಿಗೋಸ್ಕರ ಹೋರಾಡಿದ್ದು, ತುಂಬ ಕಡೆ ಕಷ್ಟಪಟ್ಟದ್ದು ನಾವು ಕಣ್ಣಾರೆ ನೋಡಿದ್ರಿಂದ ನಮಗೆ ಎಲ್ಲಿ ಸಹ ಅಪ್ಪನನ್ನು ಡೌನ್ ಮಾಡುವಂಥ ಆಪರ್ಚುನಿಟಿ ಇಲ್ಲ. ನಾವು ಯಾವತ್ತೂ ಅಪ್ಪನನ್ನು ತಲೆ ತಗ್ಗಿಸೋ ಮಾಡಿದ್ದು ಅಂತಲೇ ಇಲ್ಲ. ಮಕ್ಕಳನ್ನು ಆ ಥರ, ನಮ್ಮನ್ನು ಆ ಥರ ಬೆಳೆಸಿದ್ರಿಂದ ನಾವು ಹೀಗೆ ಇದ್ದೇವೆ. ಈಗ ನನ್ನ ಅಪ್ಪ ಒಂದು ಧೈರ್ಯದಲ್ಲಿ ಎಲ್ಲಿ ಸಹ ಹೋಗಿ ಬರ್ತಾರೆ. ಅಣ್ಣು ಇದ್ದಾಳೆ ಮನೆಯಲ್ಲಿ ನೋಡ್ಕೊಳ್ತಾಳೆ, ಚಿಂತೆ ಇಲ್ಲ, ಅವಳಿಗೆ ಸಾಧಾರಣ ಕೆಲಸ ಎಲ್ಲ ಗೊತ್ತುಂಟು ಅಂತೇಳಿ ಅವ್ರು ಹೋಗಿ ಬರ್ತಾರೆ. ಹಾಗೆ ಬೆಳೆಸಿದ್ರಿಂದ ಅವ್ರಿಗೀಗ ಧೈರ್ಯ ನೋಡಿ. ಈ ಪ್ರಾಯದಲ್ಲಿ ಈಗ ಅವರಿಗೆ 75+ ಆಯ್ತಲ್ಲ. ಹಾಗೆ ನಾನು ಹೇಳಿದ್ದು ಯಾಕಂದರೆ, ನೀವು ಸಹ ನನ್ನನ್ನು ನೋಡೋರು ಯಾರಾದರೂ ಇದ್ದರೆ ಮಕ್ಕಳಿಗೆ ನಿಮ್ಮದು ಪ್ರಾಬ್ಲಮ್ಸ್ ಅಂದರೆ ನೀವು ಗಲಾಟೆ ಎಲ್ಲ ಮಾಡಬಾರ್ದು ಮಕ್ಕಳೆದುರು. ಅದು ಮಕ್ಕಳಿಗೆ ಚಿಕ್ಕ ಇರುವಾಗಿಂದಲೇ ಹಿಡಿತದೆ ತಲೆಯಲ್ಲಿ. ಹಾಗಲ್ಲ, ನಿಮ್ಮದು ಕಷ್ಟ ಏನುಂಟು, ನೀವು ಎಷ್ಟು ಲೋನ್ ಮಾಡಿದ್ದೀರಾ, ಅಥವಾ ನೀವು ಯಾವುದಕ್ಕೋಸ್ಕರ ಕಷ್ಟಪಡ್ತಿದ್ದೀರಾ, ಅದು ಅವ್ರಿಗೆ ಗೊತ್ತಾಗುವ ಹಾಗೆ ನೀವು ಬೆಳೆಸ್ಬೇಕು ಅವರನ್ನು. ಆಗ ಅವರಿಗೊಂದು ಜವಾಬ್ದಾರಿ ಅಂತ ಒಂದು ಬರ್ತದೆ ತಲೆಗೆ. ಅಪ್ಪ ಕಷ್ಟಪಡ್ತಿದ್ದಾರೆ, ನಾವು ಸಹ ಅವರಿಗೋಸ್ಕರ ಸಪೋರ್ಟಾಗಿ ನಿಲ್ಲಬೇಕು ಅಂತೇಳಿ ಅವರ ಮೈಂಡಲ್ಲಿ ಸಹ ಬರ್ತದೆ. ಇಲ್ಲ ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ಕಷ್ಟ ಗೊತ್ತಾಗಬಾರ್ದು ಅಂತೇಳಿ ಬೆಳೆಸಿದ್ರೆ ಅವ್ರು ನಿಮಗೆ ಕಷ್ಟನೇ ಕೊಡೋದು ಮುಂದೆ. ಅದಕ್ಕೋಸ್ಕರ ಹೇಳಿದ್ದು, ನಂದು ಇದು ಎಕ್ಸ್ಪೀರಿಯೆನ್ಸ್. ಹಾಗಾಗಿ ನಾನು ನಿಮಗೆ ಇದನ್ನು ಹೇಳಿದ್ದು. ಸುಮಾರು ಜನ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ತೀರಲ್ಲ, ಹಾಗಾಗಿ ಒಂದು ಮೋಟಿವೇಶನಿಗೆ ಅಂತ ಹೇಳಿದ್ದು. ನಾವು ಹೇಗೆ ಯಾವ ಥರ ಬೆಳೆದು ಬಂದಿದ್ದೇವೆ ಅಂತ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಮ್ಮಪ್ಪ 5 ಜನ ಹೆಣ್ಮಕ್ಳು ಇದ್ದರೂ ಕೂಡ ಊಟಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಯಾವತ್ತೂ ನಮ್ಮನ್ನು ಬೇರೆಯವರ ಮನೆಗೆ ಕೆಲಸಕ್ಕೆ ಅಥವಾ ಕೂಲಿಗೆ ಅಂತ ಕಳಿಸಿದ್ಲು ಅಂತ ಇಲ್ಲ ಇಲ್ಲಿ ತನಕ ಸಹ. ಅಂದರೆ ನಾವು ಎಜುಕೇಷನ್ ಮಾಡಿ ಅದರಿಂದಲೇ ಜಾಬ್ ತೊಗೊಳ್ಬೇಕು ಅಂತ ಅವರಿಗೊಂದು ಆಸೆ ಇತ್ತು. ಹಾಗಾಗಿ ಎಲ್ಲರೂ ಅವರವ್ರದ್ದು ಜಾಬಲ್ಲಿ ಈಗ ಇದ್ದಾರೆ, ಎಜುಕೇಷನ್ ಮಾಡಿದವರು. ಅಂದರೆ ಅಕ್ಕ ಈಗ ಒಂದು ಕಡೆ ದೊಡ್ಡಕ್ಕ ಸೂಪರ್ವೈಸರ್ ಆಗಿದ್ದಾಳೆ. ಅಂದರೆ ದೊಡ್ಡಕ್ಕನಿಗೆ ಅಷ್ಟು ಎಜುಕೇಷನ್ ಸಿಗಲಿಲ್ಲ, ಅಷ್ಟು ಅಪ್ಪನ ಹತ್ರ ಆವಾಗ ಹಣ ಇರಲಿಲ್ಲ. ಆದರೆ ಅವಳು ಪೊಲೀಸ್ ಇದಕ್ಕೆ ಹೋಗಿದ್ಲು ಆಯಿತಾ, ಸೆಲೆಕ್ಟ್ ಆಗಬೇಕು ಅಂತ ಆಗುವಾಗ ಅವಳದು ಮ್ಯಾರೇಜ್ ಪ್ರಪೋಸಲ್ ಬಂತು, ಹಾಗೆ ಮ್ಯಾರೇಜ್ ಆದ್ದು. ಹಾಗೆ ನಮ್ಮನ್ನೆಲ್ಲರನ್ನೂ ಕೂಡ ಎಜುಕೇಟೆಡ್ ಮಾಡಿದ್ದಾರೆ ಅಪ್ಪ, ಅದು ನಿಮ್ಗೆ ಗೊತ್ತಿರ್ಬೋದು. ಆದರೆ ನನ್ನ ಅಪ್ಪನಿಗೆ ಒಂದು ಟೈಮಲ್ಲಿ ಎಜುಕೇಷನ್ ಮಾಡಬೇಕು ಅಂತ ಆಸೆ ಇದ್ದರೂ ಕೂಡ ಅವರನ್ನು ಅವರ ಅಪ್ಪ ಕಳಿಸಲಿಲ್ಲ. ದನ ಮೇಯಿಸ್ಲಿಕ್ಕೆ ಹೋದರೆ 10 ರೂಪಾಯಿ ಸಿಗ್ತದೆ ಅಂತ ಹೇಳಿ ಅಪ್ಪನನ್ನು 10 ದಿವಸ ಏನೋ 1ನೇ ಕ್ಲಾಸ್ ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ. ಹಾಗಾಗಿ ಅಪ್ಪನಿಗೊಂದು ಕನ್ನಡದಲ್ಲಿ ಸೈನ್ ಆಗಲಿಕ್ಕೆ ಬರ್ತದೆ, ಬಿಟ್ಟರೆ ಬೇರೆ ಎಂತ ಗೊತ್ತಿಲ್ಲ. ನೀವು ನನ್ನ ಅಪ್ಪನ ಮೈಂಡ್ ನೋಡಿದರೆ ನನಗೆ ಒಮ್ಮೊಮ್ಮೆ ಶಾಕ್ ಆಗ್ತದೆ. ಅವರು ಯಾವ ಥರ ಎಲ್ಲ ಅವ್ರದ್ದೊಂದೊಂದು ಟ್ಯಾಲೆಂಟ್ ಉಂಟು ಅಂತ ಹೇಳಿದರೆ, ಆ ಟ್ಯಾಲೆಂಟಿಗೆ ಅವರು ಎಲ್ಲಿಯಾದರೂ ಎಜುಕೇಷನ್ ಮಾಡಿದ್ರು ಉಂಟಲ್ಲ, ಎಲ್ಲಿಯೂ ಇರ್ತಿದ್ರು. ಅಂದರೆ ಒಳ್ಳೆ ಪೊಸಿಷನಲ್ಲಿ ಇರ್ತಿದ್ರು. ಅಷ್ಟು ಒಳ್ಳೆ ಮೈಂಡ್ ಅವ್ರದ್ದು, ಅಷ್ಟು ಒಳ್ಳೆ ತಲೆ. ಹಾಗೆ ನಮಗೆ ಅದರಲ್ಲಿ ಒಂದೊಂದು 10% ಬಂದಿರ್ಬೋದು ಅಷ್ಟೇ, ಬಿಟ್ಟರೆ ನಮ್ಮದು ಅಪ್ಪನದು ಒಂಚೂರು ಕೂಡ ಇಲ್ಲ. ಅವರ ನೀಟ್ನೆಸ್ ಆಗಿರಲಿ, ಅವರ ಟ್ಯಾಲೆಂಟ್ ಆಗಲಿ ಒಂಚೂರು ಕೂಡ ಇಲ್ಲ. ಒಂದು 2-3% ಇರ್ಬೋದು ಅಷ್ಟೇ. ಹಾಗೆ ಅದನ್ನು ಸಹ ಹೇಳು ಅಂತ ಅಂದ್ಕೊಂಡೆ. ಅಂದರೆ ಒಂದು ವೇಳೆ ಅಪ್ಪ ಯೋಚನೆ ಮಾಡಿದರೆ, ನಾನು ಓದಲಿಲ್ಲ, ನನಗಿರೋದು ಹೆಣ್ಣು ಮಕ್ಕಳು, ಯಾಕೆ ಓದಿಸಬೇಕು, ಹೇಗೂ ಗಂಡನ ಮನೆಗೆ ಹೋಗುವವರು ಅಂತೇಳಿ ಯೋಚನೆ ಮಾಡಿ ಓದಿಸದಿದ್ದಿದ್ರೆ ಹೇಗಿರ್ತಿತ್ತಲ್ಲ. ಹಾಗೆ ಹೇಳಿದ್ದು ನಾನು ನಿಮಗೆ. ಹೆಣ್ಮಕ್ಳು ಅಂತೇಳಿ ಕೆಲವರೆಲ್ಲ ಹೇಳ್ತಿದ್ರು, ಹೆಣ್ಮಕ್ಳು ಎಂತ ಮಾಡ್ತಾನೆ ಇವನು, ಇಷ್ಟು ಜಾಗ ಎಲ್ಲ ಮಾಡಿ ಅಂತೆಲ್ಲ ಹೇಳಿ ಹಿಂದೆಯಿಂದ ಮಾತಾಡುವವರು. ಇವಾಗ ನಾವು ನೋಡಿ, ಎಲ್ಲರೂ ಕೂಡ ಮದುವೆಯಾಗಿ ಎಲ್ಲರೂ ಅವರವ್ರ ಮನೇಲಿ ಸೆಟ್ಲಾಗಿದ್ದಾರೆ. ನಾನೀಗ ಅಪ್ಪಂದು ರೆಸ್ಪಾನ್ಸಿಬಿಲಿಟೀಸನ್ನು ತಗೊಂಡು ಮುಂದುವರಿಸ್ತಿದ್ದೇನೆ ನನ್ನ ಹಸ್ಬೆಂಡ್ ಒಟ್ಟಿಗೆ. ಅವರು ಸಪೋರ್ಟಾಗಿ ನಿಂತಿದ್ದಾರೆ. ಹಾಗೆ ಅಂದರೆ ಅಪ್ಪ ಅಮ್ಮ ಯೋಚನೆ ಮಾಡಿ, ನನಗೆ ಹೆಣ್ಮಕ್ಳಿರೋದು, ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಒಮ್ಮೆ ಯೋಚನೆ ಮಾಡಿದರೆ ಈಗ ಇದೆಲ್ಲ ಇರ್ತಾನೆ ಇರಲಿಲ್ಲ ಅಲ್ಲ. ಹಾಗೆ ಲೈಫ್ ಅಂತ ಹೇಳಿದರೆ ಕೆಲವೊಮ್ಮೆ ನಂದು ಸಹ ಮೋಟಿವೇಶನ್ ಬರ್ತದೆ, ತಗೊಳ್ಬೇಕಾಯ್ತಾ ಸ್ವಲ್ಪ. ಗೌರಿ, ಮಂಗು ಗೌರಿ, ಹೊಳ್ಳುಕ ಸಂಜೆ ಆಯಿತು. ಒಂದು ಕಟ್ಟ ಹುಲ್ಲು ತಗೊಂಡು ಬಂದೆ, ಚಾ ಎಲ್ಲ ಕುಡಿದು ಒಂದು ಕಟ್ಟ ಹುಲ್ಲು ತಗೊಂಡು ಬಂದು ಈ ರೀತಿ ತಿನ್ನಲಿಕ್ಕೆಲ್ಲ ಹಾಕಿದ್ದೇನೆ. ಈಗ ನಂಗೊಮ್ಮೆ ತೋಟಕ್ಕೆ ಹೋಗಬೇಕು. ಸ್ಪ್ರಿಂಕ್ಲರ್ಸ ಚೇಂಜ್ ಮಾಡಿ ಆಗಿದೆ. ಕೆಳಗೆ ತೋಟದಲ್ಲಿ ಒಂದು ಕಡೆ ನೀರು ನಿಲ್ತದಲ್ಲ, ನಿಮಗೆ ಗೊತ್ತುಂಟಲ್ಲ, ಅಲ್ಲಿ ಹೋಗೋದು 2 ದಿವಸ ಆಯ್ತು. ಈಗ ನೀರು ಬ್ಲಾಕ್ ಆಗಿರಬಹುದು, ಹೋಗಿ ಅದನ್ನೊಮ್ಮೆ ಕ್ಲೀನ್ ಮಾಡಿ ಬರಬೇಕು. ಹಾಗೆ ಮತ್ತು ತರಕಾರಿ ಗಿಡದ ಕೆಳಗಡೆ ಹುಲ್ಲುಂಟು, ಅದು ಸ್ವಲ್ಪ ಕ್ಲೀನ್ ಮಾಡಬೇಕು. ನಿನ್ನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ, ಇಲ್ಲಿ ನಿಮಗೆ ತೋರಿಸ್ತೇನೆ. ಇದು ಕ್ಲೀನ್ ಮಾಡಲಿಕ್ಕೆ ಇಲ್ಲಿ ಸುಮಾರು ಹುಲ್ಲುಂಟು. ನಂಗೆ ಒಂದು ಬೇಜಾರೆಂತ ಗೊತ್ತುಂಟಾ, ಹೀಗೆ ಎಳಪಿಸುವಾಗ ಇಷ್ಟು ಗೊಬ್ಬರ ಸಮೇತ ಬರ್ತದೆ ಅಂತ. ಅಂದರೆ ನೋಡಿ,
ಒಂದು ಹುಲ್ಲು ಕೀಳುವಾಗ ಇಷ್ಟು ಗೊಬ್ಬರ ಮಣ್ಣೆಲ್ಲ ಬರ್ತದೆ. ಹಾಗೆ ಇದು ನೋಡಿ, ನಿನ್ನೆ ಕ್ಲೀನ್ ಮಾಡುವಾಗ ಸುಮಾರು ಬೇಜಾರಾಯಿತು ನನಗೆ. ನಾವು ಇಟ್ಟ ಗೊಬ್ಬರ ಹಾಕಿದ ಮಣ್ಣೆಲ್ಲ ಹೀಗೆ ಬರ್ತದೆ. ಈ ಹುಲ್ಲು ಅಷ್ಟು ಕೆಟ್ಟ ಹುಲ್ಲು. ಹಾಗೆ ಇದನ್ನು ಇಷ್ಟು ಕ್ಲೀನ್ ಮಾಡಲಿಕ್ಕೆ ಉಂಟು. ಒಂದೊಂದು ಸ್ವಲ್ಪ ಅಂದರೆ ನನಗೆ ಟೈಮ್ ಸಿಕ್ಕಾಗೆ ಕ್ಲೀನ್ ಮಾಡೋದು, ಇಲ್ಲಾಂದರೆ ಇದಕ್ಕೆಲ್ಲ ಹುಳ ಬರ್ತದೆ ಹೀಗೆ ಹುಲ್ಲು ಬಿಟ್ಟರೆ. ಮತ್ತು ಇದು ಹುಲ್ಲು ಬರೋದು ಸಹ ನಾವು ಹಾಕ್ತೇವಲ್ಲ ಗೊಬ್ಬರ, ಸೆಗಣಿ ನೀರೆಲ್ಲ, ಅದರಿಂದ ಜಾಸ್ತಿ ಆಗೋದು. ಅದಕ್ಕೆ ಈಗ ಇವತ್ತು ಸಾಧ್ಯ ಆದಷ್ಟು ಇದನ್ನೊಂದನ್ನು ಕ್ಲೀನ್ ಮಾಡೋದು, ನಾಳೆ ಅದನ್ನು ಮಾಡೋದು, ಹಾಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಮಾಡೋದು. ಶಂಭು, ತೋಟಕ್ಕೆ ಹೋಗಿ ಬರುವ? ಅವ ಹುಲ್ಲಿಗೆಲ್ಲ ಬರಲಿಲ್ಲ. ಈಗ ಹೊರಟಿದ್ದಾನೆ. ನಾನು ಹೊರಟದ್ದು ನೋಡಿ ಹುಲ್ಲಿಗೆ ಅಂತ ಅಂದ್ಕೊಂಡ ಕಾಣ್ತದೆ ನೋಡಿ. ಇದರಲ್ಲಿ ಹೂ ಹೋಗಲಿಕ್ಕೆ ಶುರುವಾಗಿದೆ. ಇನ್ನು ಇದು ಸ್ವಲ್ಪ ಬೆಳೆದು ಇನ್ನೂ ಸಹ ಹೈಟ್ ಬರ್ತದೆ. ಹೂ ಇನ್ನೂ ಕೂಡ ಜಾಸ್ತಿ ಹೋಗ್ತದೆ. ಈಗ ಇದು ಸ್ಟಾರ್ಟಿಂಗ್ ಪ್ರೋಸೆಸ್ ಆಯಿತಾ. ಇನ್ನೂ ಸಹ ಇದರಲ್ಲಿ ಹೂ ಹೋಗಿ ಬೆಳೆದು ಇದು ಒಂಥರ ಒಣಗಲಿಕ್ಕೆ ಶುರುವಾಗ್ತದೆ. ಆಗ ಇದನ್ನು ಕೊಯ್ಯೋದು. ಅಂದರೆ ಹೀಗೆ ಮಾಡುವಾಗ ಕೈಯಲ್ಲಿ ಅದರದ್ದು ಸೀಡ್ಸ್ ಸಿಗ್ತದೆ. ಅದಕ್ಕೆ ಅಂತ ಹೇಳಿ ಬಿಟ್ಟ ಸಪ್ರೇಟ್ ಗಿಡಗಳು, ಬಿಟ್ಟದ್ದಲ್ಲ, ಇದು ನೆಟ್ಟದ್ದಪ್ಪ. ಹೋಗುವ ಇನ್ನು ತೋಟಕ್ಕೆ. ಏನು ಗೊತ್ತುಂಟ, ನಮ್ಮ ತೋಟದಲ್ಲಿ ಅದೊಂದು ಮೆಣಸು ಉಂಟು ನೋಡಿ, ನಿಮಗೆ ನಿಮ್ಮ ತೋಟದಲ್ಲಿ ಸೇರ್ಬೋದು. ಇದಕ್ಕೆ ಜೀರಿಗೆ ಮೆಣಸು, ಗಾಂಧಾರಿ ಮೆಣಸು ಅಂತೆಲ್ಲ ಹೇಳ್ತಾರೆ, ಖಾರ. ಎಂತ ಗೊತ್ತುಂಟ, ನನಗೆ ಒಬ್ಬರು ಹೇಳಿದರು, ಇದನ್ನು ಹುಳಿ ಮಜ್ಜಿಗೆಯಲ್ಲಿ ಹಾಕಿಟ್ಟು ಒಂದು ದಿವಸ ಒಂದು ಡಬ್ಬದಲ್ಲಿ ಹುಳಿ ಮಜ್ಜಿಗೆಯಲ್ಲಿ ಹಾಕಿ ಮುಚ್ಚಿಟ್ಟು ಅದರ ನೆಕ್ಸ್ಟ್ ಡೇ ಒಣಗಿಸಬೇಕು. ಒಣಗಿಸಿ ಆದಮೇಲೆ ಚೆಂದ ಒಣಗ್ತದಲ್ಲ, ಅದನ್ನು ಡಬ್ಬದಲ್ಲಿ ತುಂಬಿಸಿಟ್ರೆ ಎಣ್ಣೆಯಲ್ಲಿ ಕಾಯಿಸಿ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ. ಹಾಗೆ ಟ್ರೈ ಮಾಡುವಂಥೇಳಿ ಹುಳಿ ಮಜ್ಜಿಗೆ ತೆಗೆದಿಸಿದೆ ಅಂತ. ನನಗೆ ಇವತ್ತು ತೆಗಿಲಿಕ್ಕೆ ಮರೀತಿ. ಈಗ ಸಂಜೆ ತೋಟಕ್ಕೆ ಬರುವಾಗ ಇದನ್ನು ನೋಡುವಾಗ ನೆನಪಾಯಿತು ನನಗೆ, ತೆಗೆದುಕೊಂಡು ಹೋಗಬೇಕಿತ್ತು ಅಂತ. ಸುಮಾರು ಉಂಟು ನಮ್ಮ ತೋಟದಲ್ಲಿ, ಒಂದು 10-15ಕ್ಕಿಂತ ಜಾಸ್ತಿ ಗಿಡ ಅದರಲ್ಲಿ ತುಂಬಿ ತುಳುಕ್ತುಂಟು. ಟ್ರೈ ಮಾಡುವಂತ ಅಂದ್ಕೊಂಡಿದ್ದೇನೆ. ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಈ ಥರದ್ದು ಅಂತ ಹೇಳಿ ನನಗೆ. ಕೆಲವರೆಲ್ಲ ಮೆಣಸು ಮಾಡ್ತಾರೆ, ಅದು ಸ್ವಲ್ಪ ಉದ್ದ ಮೆಣಸು, ಮತ್ತು ಇನ್ನು ಅಂಗಡಿಯಲ್ಲಿ ಸಿಗ್ತಲ್ಲ ಗ್ರೀನ್ ಮೆಣಸು, ಅದನ್ನು ಸಹ ಟ್ರೈ ಮಾಡಿರ್ತೀರ ಅಂತ ನನಗೆ ಗೊತ್ತುಂಟು. ಇದನ್ನು ಈ ಚಿಕ್ಕ ಮೆಣಸು ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಾಳೆ ಟ್ರೈ ಮಾಡುವಂತಿದ್ದೆ ನಾನು. चला शैम्पू अंटेल बीडी चलो ತೋಟಕ್ಕೆ ಹೋಗಿದ್ದೆಲ್ಲ, ಅಲ್ಲಿ ಅಪ್ಪಂದದು ಚಿಕ್ಕ ಕಟ್ಟದೆಲ್ಲ ಕ್ಲೀನ್ ಮಾಡಿ ಬಂದೆ. ಸುಮಾರು ಥರಗೆಲ್ಲ ನಿಂತಿತ್ತು. ಹಾಗೆ ಬರುವಾಗ ಸ್ವಲ್ಪ ಹಿಂಗರದ ಹಾಳೆ ಕೂಡ ಸಿಕ್ಕಿತ್ತು, ನಂಗಳಿಗೆ ಹಾಕಲಿಕ್ಕೆ ತಗೊಂಡು ಬಂದೆ. ಆಗ ಸ್ವಲ್ಪ ತಗೊಂಡು ಬಂದಿದ್ದೆ, ನಾನು ಹಾಳೆ ಕಟ್ ಮಾಡಲಿಕ್ಕೆ ಹೋಗಿದ್ದೆಲ್ಲ. ಹಾಗೆ ಶಂಭು ಕೂಡ ಬಂದಿದ್ದ, ಕಾಯ್ತಾ ಇದ್ದೆ. ನೀವು ಲಾಸ್ಟ್ ಕ್ಲಿಪ್ಪಲ್ಲಿ ನೋಡಿದರೆ ಎಷ್ಟು ಕ್ಯೂಟಲ್ಲ ನನ್ನ ಶಂಭು. ಎಷ್ಟೊತ್ತು ಆಗಲಿ ನನಗೆ ಕಾಯ್ತಾ ಕೂತಿದ್ದ. ಎಲ್ಲ ಕ್ಲೀನ್ ಮಾಡಿ ಬರುವಾಗ ಒಟ್ಟಿಗೆ ಬಂದ. ಈಗ